ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಸುಲಭವಾಗಿ ಮನೆಯಲ್ಲಿ ರಾಗಿ ಕೇಕ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬರ್ರಿ. ಇದು ಸಿಂಪಲ್ ಅಂದ್ರೆ ಭಾಳ ಸಿಂಪಲ್ ಅದ. ಹುಡುಗರಿಗೆ ಮನೆಯೊಳಗೆ ಕೇಕ್ ಮಾಡಿ ತಿನ್ನಿಸ್ಬೋದು ನಾವು. ಅದನ್ನು ನಾವು ಯಾವ ಥರ ಸ್ಪಾಂಜಿಯಾಗಿ ಮಾಡ್ಬೋದು ಅಂತ ನೋಡೋಣ ಬರ್ರಿ. ನೋಡಿರಿ ಎಷ್ಟು ಮಸ್ತಾಗಿ ಕಾಣಿಸ್ತದೆ. ಮೊದಲಿಗೆ ಒಂದು ಬೌಲ್ ಒಳಗೆ ಒಂದು ಅರ್ಧ ಕಪ್ಪಿನಷ್ಟು ಮೊಸರು ಹಾಕ್ತೀನಿ. ಆಮೇಲೆ ಇದಕ್ಕೆ ಒಂದು ಹಾಫ್ ಟೀ ಸ್ಪೂನಷ್ಟು ಸೋಡಾ ಹಾಕ್ತೀನಿ, ಅಡುಗೆ ಸೋಡಾ. ಆಮೇಲೆ ಮೊಸರು ಎಷ್ಟು ಹಾಕಿರ್ತೀನಲ್ಲ ಅಷ್ಟೇ ಪ್ರಮಾಣದೊಳಗೆ ಹಾಲು ಹಾಕ್ತೀನಿ. ಹಾಲು ಹಾಕಿ ಆಮೇಲೆ ಇದಕ್ಕೆ 3 ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ತೀನಿ. ಆಮೇಲೆ ನಿಮಗೆ ರುಚಿಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕಾಗ್ತದೆ ಜಾಸ್ತಿ ಅಂತಂದ್ರೆ 4 ಸ್ಪೂನು ಹಾಕ್ಕೋಬೋದು. ಆಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಬೆಣ್ಣೆ ಕಾಯಿಸಿ ಹಾಕ್ಕೊಂಬಿಡ್ತೀನಿ. ಇದಕ್ಕೆ ನೋಡಿರಿ ಎಷ್ಟು ಚಲೋ ಕಾಣ್ಲಿಕ್ಕತ್ತದ. ಇದನ್ನು ಫುಲ್ ಎಲ್ಲನೂ ಕಲಿಸ್ಕೊಂಬಿಡ್ತೀನಿ. ಗಂಟು ಒಂಚೂರು ಉಳಿಬಾರ್ದು. ಅದು ಮೊಸರು ಏನು ಹಾಕಿರ್ತೀವಲ್ಲ ಅದೆಲ್ಲ ಫುಲ್ ನೀಟಾಗಿ ಕಲಿಸ್ಕೊಂಬಿಡ್ಬೇಕು. ನೋಡಿರಿ ಇವಾಗ ಇದು ಕಲಿಸ್ಕೊಂಡಿದ್ದಾಗಿದೆ. ಇದಕ್ಕೆ ಅರ್ಧ ಕಪ್ಪಿನಷ್ಟು ರಾಗಿ ಹಿಟ್ಟು ಹಾಕ್ತೀನಿ. ನಾನಿಲ್ಲಿ ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಡಿಮೆನೇ ತೊಗೊಂಡಿನಿ, ಯಾಕಂದ್ರೆ ಮಾಡೋ ಕ್ವಾಂಟಿಟಿ ಕಡಿಮೆ ಅದ. ಹೀಗಾಗಿ ಅರ್ಧ ಕಪ್ಪಿನಷ್ಟು ರಾಗಿ ತೊಗೊಂಡಿನಿ. ಆಮೇಲೆ 2-3 ಸ್ಪೂನಷ್ಟು ಕೋಕೋ ಪೌಡ್ರ್ ತೊಗೋತೀನಿ, ಯಾಕಂದರೆ ಚಾಕ್ಲೇಟ್ ಫ್ಲೇವರ್ ಮಾಡೋದ್ರಿಂದ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ತೊಗೋತೀನಿ. ಇಷ್ಟು ಹಾಕ್ಕೊಂಡು ನೀಟಾಗಿ ಎಲ್ಲ ಫುಲ್ಲು ಗಂಟಾಗ್ಲಾರ್ದಂಗೆ ಕಲಿಸ್ಕೊಂಬಿಡ್ತೀನಿ. ನೋಡಿರಿ ಭಾಳ ಸುಲಭದ ಇದು. ಆಮೇಲೆ ಒಮ್ಮೆಲೆಗೆ ಎಲ್ಲ ಕೆಲಸ ಮುಗಿಸ್ಕೊಂಡನ ಬೇಕ್ ಮಾಡಿಬಿಡ್ಬೋದು ಇದನ್ನು. ಹೀಗಾಗಿ ಸುಲಭವಾಗಿ ಮನೆಯೊಳಗೆ ಮಾಡಿಕೊಂಡು ತಿನ್ಬೋದು. ಹುಡುಗರಿಗಂತೂ ಭಾಳ ಸೇರ್ತದೆ ಇದು. ಮಾಡಿಕೊಡ್ರಿ ಇದನ್ನು. ನೋಡಿರಿ ಇವಾಗ ಇದೆಲ್ಲ ಫುಲ್ ಕಲಸಿದಾಗಿದೆ. ಇದನ್ನು ಒಂದು 5-10 ನಿಮಿಷ ಮೈಕ್ರೋ ಓವನ್ ಒಳಗೆ ನಾವು ಇದನ್ನು ಬೇಕ್ ಮಾಡ್ಕೊಂಡು ಬಂದುಬಿಟ್ವಿ ಅಂದ್ರೆ ನೋಡಿರಿ ಮಸ್ತಾಗಿ ರಾಗಿ ಕೇಕ್ ರೆಡಿ ಆಗೋಗ್ಬಿಡ್ತು. ಇದು ಫುಲ್ ತಣ್ಣಗಾಗ್ಬಿಡ್ಬೇಕು. ಫುಲ್ ಅಂದ್ರೆ ಒಂಚೂರು ಬಿಸಿ ಇರಬಾರ್ದು. ಅಲ್ಲಿ ತನಕ ತಣ್ಣಗಾದ್ಮೇಲೆ ಇದನ್ನು ಒಂದು ಪ್ಲೇಟಿಗೆ ಇದನ್ನು ಹಾಕ್ಕೊಂಬಿಡ್ತೀನಿ. ಇದನ್ನು ಅಂದ್ರೆ ಫುಲ್ ತಣ್ಣಗಾಯಿತು ಅಂದ್ರೆ ನೀಟಾಗಿ ಬಂದುಬಿಡ್ತದೆ. ಪಾತ್ರೆಗೆ ಅದು ಒಂಚೂರು ಹತ್ಕೊಳ್ಳೋಂಗೇ ಇಲ್ಲ. ಹೀಗಾಗಿ ಮಸ್ತ್ ಕಾಣ್ಲಿಕ್ಕತ್ತದ ಇದು. ಆಮೇಲೆ ಟೇಸ್ಟಿನೂ ಮಸ್ತಾಗಿತ್ತಿದ್ದು, ಭಾಳ ರುಚಿಯಾಗಿತ್ತಿದ್ದು. ಹುಡುಗರಿಗೆ ನೋಡಿರಿ ಒಮ್ಮೆ ಮಾಡಿಕೊಡ್ರಿ, ಮತ್ತು ಹಗ್ಲಗ್ಲ ಮಾಡಬೇಕು ಅಂತ ಅನ್ನಿಸ್ತದೆ. ರಾಗಿ ಇದು ಭಾರಿ ಇದಕ್ಕೆ ಹೆಲ್ತಿಗೆ ಭಾಳ ಚಲೋ ಇರ್ತದೆ. ಹೀಗಾಗಿ ನೋಡಿರಿ ಎಷ್ಟು ಮಸ್ತ್ ಸ್ಪಾಂಜಿಯಾಗಿ ಮಸ್ತ್ ಆಗ್ಯದ. ಈಗ ನಾವು ಅಂಗಡಿ ಒಳಗೆಲ್ಲ ಪೇಸ್ಟ್ರೀಸ್ ಎಲ್ಲ ತಿಂತೀವಲ್ಲ ಆ ಥರ ಮಸ್ತ್ ಆಗಿತ್ತಿದು. ನಾವು ಇದನ್ನು ಸುಲಭವಾಗಿ ಮನೆಯೊಳಗೆ ಮಾಡ್ಕೊಂಬಿಟ್ರೆ ಬೆಸ್ಟ್ ಆಗ್ತದಲ್ಲ. ಹೀಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.